Hello everyone. Today I am making mushroom pulao. Very tasty yummy mushroom pulao. ಮಶ್ರೂಮ್ ಪುಲಾವ್ಗಾಗಿ 2 ಕಪ್ ಅಕ್ಕಿಯನ್ನು ನೆನೆಸ್ಲಿಕ್ಕೆ ಹಾಕಿದ್ದೀನಿ. ನಾನು ಸಾದಾ ಅಕ್ಕಿ ತೆಗೆದುಕೊಂಡಿದ್ದೀನಿ. ಯಾಸ್ಮಿನ್ ಅಕ್ಕಿ ತೊಳೆದು ಚೆನ್ನಾಗಿ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಮಶ್ರೂಮ್ಗಳನ್ನು ತೊಳೆದುಕೊಂಡು ಹೆಚ್ಚಿಕೊಳ್ಬೇಕು. ಯಾಕಂದರೆ ಇವು ಸ್ವಲ್ಪ ದೊಡ್ಡದಿವೆ. ಈ ಮಶ್ರೂಮ್ ಪುಲಾವ್ ಮಾಡೋದು ತುಂಬ ಸುಲಭ ಹಾಗೂ ತುಂಬಾ ಟೇಸ್ಟಿಯಾಗಿರ್ತದೆ. ಬಹಳ ಟೇಸ್ಟಿ ರುಚಿಕರವಾಗಿರ್ತದೆ, ಹೆಲ್ತಿ ಕೂಡ. ನೋಡಿ, ನಾನು ಸುಮಾರಿಷ್ಟು ತೆಗೆದುಕೊಂಡಿದ್ದೀನಿ. ಈಗ ಇವುಗಳನ್ನೆಲ್ಲ ಚೆನ್ನಾಗಿ ತೊಳಿಬೇಕು. ತೊಳೆದುಕೊಂಡಾಗಿದೆ. ಈಗ ನಾನು ಇದನ್ನು ಹೋಳುಗಳನ್ನಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ಥರ ಮಾಡ್ಬೋದು. ನಾನು ಸ್ವಲ್ಪ ಚಿಕ್ಕದೇ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಈ ಥರ ಹೋಳುಗಳನ್ನಾಗಿ ಮಾಡಿಕೊಳ್ಬೇಕು. ಮಶ್ರೂಮ್ಗಳು ತುಂಬಾ ಚೆನ್ನಾಗಿವೆ, ಫ್ರೆಶ್ ಆಗಿವೆ. ಎಲ್ಲವನ್ನು ಹೋಳು ಮಾಡಿಕೊಂಡೆ ಆಯಿತು. ಈಗ ಒಂದು ಬದಿಗೆ ಇಟ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಗ್ರೀನ್ ಮಸಾಲ, ಇದನ್ನು ಬದಿಗೆ ಇಟ್ಟು ಗ್ರೀನ್ ಮಸಾಲ ರೆಡಿ ಮಾಡೋಣ. ಇದಕ್ಕಾಗಿ ಬೆಳ್ಳುಳ್ಳಿ ಹೆಸಳು 2-3, ಸ್ವಲ್ಪ ಶುಂಠಿ, 4-5 ಹಸಿಮೆಣಸು, ಸ್ವಲ್ಪ ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪು, ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಅರಿಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಬ್ಲೆಂಡ್ ಮಾಡಿ. ನೋಡಿ, ಈ ಥರ ಬ್ಲೆಂಡ್ ಆಗಿದೆ. ಈಗ ಬದಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ. ಈಗ ಇದಕ್ಕೆ 2 ಲವಂಗ, ಸ್ಟಾರ್ ಅನೀಸ್ ಚೂರು, ಚಕ್ಕೆ ಸ್ವಲ್ಪ, 2 ಏಲಕ್ಕಿ, ಪಲಾವ್ ಎಲೆ, ಬೇ ಲೀವ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಾನು ಸ್ವಲ್ಪವೇ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಅಮೌಂಟ್ನಲ್ಲಿ ಹಾಕ್ಬೋದು. ಈಗ ಹೆಚ್ಚಿಕೊಂಡ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಇದು ಕೂಡ ಸ್ವಲ್ಪ ಹೊತ್ತು ಮುಚ್ಚಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ. ಬೇ ಲೀಫನ್ನು ನಾನು ಹೊರಗಡೆ ತೆಗಿತಾ ಇದ್ದೀನಿ. ಮತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇಷ್ಟು ಫ್ರೈ ಆದರೆ ಸಾಕಾಗ್ತದೆ. ಸಾಫ್ಟ್ ಆಗಿದೆ. ಈಗ ಅರೆದುಕೊಂಡ ಗ್ರೀನ್ ಮಸಾಲೆಯನ್ನು ಸೇರಿಸಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಬೇಯಬೇಕು. ಈಗ ಇದು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1-2 ಟೊಮೆಟೊ ಹೆಚ್ಚಿಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಟೊಮೆಟೊ ಸಾಫ್ಟ್ ಆಗುವವರೆಗೆ, ಮೆತ್ತಗೆ ಆಗುವವರೆಗೆ ಬೇಯಿಸ್ಕೊಳ್ಬೇಕಾಗ್ತದೆ. ನೋಡಿ, ಈಗ ಟೊಮೆಟೊ ಕೂಡ ಬೆಂದಿದೆ, ಮಸಾಲೆ ಕೂಡ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಮಶ್ರೂಮ್ಗಳನ್ನು ಸೇರಿಸೋಣ. ನಾವು ಅಣಬೆಗಳು ಅಂತ ಕರಿತೇವೆ. ಮಶ್ರೂಮ್ಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ತಾಗಬೇಕು. ಮಶ್ರೂಮ್ ಜಾಸ್ತಿ ಕುಕ್ ಮಾಡಬೇಕು ಹೇಳಿಲ್ಲ. ಜಾಸ್ತಿ ಮಾಡಿದರೆ ತುಂಬಾ ಕರಗೋಗ್ಬಿಡ್ತವೆ. ಆಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ
ಆಹಾ, ಎಂಥ ಘಮ ಘಮ ಪರಿಮಳ, ತುಂಬಾ ಸ್ವಾದಕರವಾಗಿರ್ತದೆ. ಈಗ 1-2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಮತ್ತು ಮಿಕ್ಸ್ ಮಾಡಬೇಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ವಾವ್, ಎಂಥ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕೊತ್ತಂಬರಿ ಪುಡಿ 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು, ಅರ್ಧ ಟೀ ಚಮಚದಷ್ಟು ಅರಿಶಿನ, ಚಿಟಿಕೆ ಸ್ವಲ್ಪ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಓಹೋ, ಸೂಪರ್. ಈಗ ಅಕ್ಕಿ ತೆಗೆದುಕೊಂಡ ಗ್ಲಾಸ್ನಲ್ಲಿ 4 ಗ್ಲಾಸಷ್ಟು ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. 4 ಗ್ಲಾಸು ಬಿಸಿ ನೀರು, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಲಿ. ಈಗ ರುಚಿಗೆ ಉಪ್ಪನ್ನು ಸೇರಿಸೋಣ. ಮೊದಲು ಕೂಡ ಸೇರಿಸಿದ್ದೇನೆ, ಈಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ ರುಚಿಗೆ. ಈಗ ಕುದಿ ಬಂದಿಯಾಗಿದೆ. ಈಗ ನೆನೆಸಿಕೊಂಡ ಅಕ್ಕಿಯನ್ನು ನೀರೆಸೆದು ಸೇರಿಸ್ಬೇಕು. ಅದು ಕೂಡ ಸೇರಿಸಾಯಿತು. ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಲಿಕ್ಕೆ ಇಡಬೇಕು. ಇದು ಸುಮಾರು ಒಂದು 20 ನಿಮಿಷಗಳ ಕಾಲ ಬೇಯಿಸಬೇಕು. ಅರ್ಧ ಟೀ ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿ ಕೊಡ್ತದೆ. ಈಗ ಮುಚ್ಚಿ ಸುಮಾರು ಒಂದು 20 ನಿಮಿಷಗಳಷ್ಟು ಬೇಯಿಸಬೇಕು. ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದ್ರೆ ತಾಗುತ್ತೆ. ಜಾಸ್ತಿನೂ ಮಿಕ್ಸ್ ಮಾಡಬೇಡಿ. ಈಗ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ರುಚಿಗೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 20 ನಿಮಿಷಗಳು ಆಗಿವೆ. 20 ನಿಮಿಷ ಆದಮೇಲೆ ಒಂದು 12 ನಿಮಿಷ ಸಣ್ಣ ಉರಿಯಲ್ಲಿ ಇರಬೇಕು. ಈಗ ಸಣ್ಣ ಉರಿಯಲ್ಲಿಟ್ಟು ಆಗಿದೆ. ಈಗ ಪುಲಾವ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.